ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ವಿಧಾನಸಭೆಯಲ್ಲಿ ಸರ್ಕಾರ ವರ್ಸಸ್ ವಿಪಕ್ಷಗಳ ನಡುವೆ ವಾಕ್ಸಮರ ಶುರುವಾಗಿದೆ. ಬಿಕೆ ಹರಿಪ್ರಸಾದ್ ನಡೆ ವಿರುದ್ಧ ವಿಧಾನಸಭೆಯಲ್ಲಿ ಅಶೋಕ್ ಕಿಡಿಕಾರಿದ್ದಾರೆ. ರಾಜ್ಯಪಾಲರಿಗೆ ಅಗೌರವ ಆಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಹರಿಪ್ರಸಾದ್ ಬಟ್ಟೆ ಹರಿದಿದೆ ಅಂತ ಹೇಳಿದ್ದಾರೆ. ಅವರ ಬಟ್ಟೆ ಹರಿದವರು ಯಾರು? ಬೇರೆ ಗವರ್ನರ್ ಇರಬಹುದು. ಆಗ ಹಲ್ಲೆ ಮಾಡಿದ್ರೆ ಏನ್ ಮಾಡ್ತಿದ್ರಿ? ಗವರ್ನರ್ ಎಲ್ಲರೂ ಸಹ ಸೇರ್ಕೊಂಡು ಅಬಲರನ್ನಾಗಿ ಮಾಡಿಬಿಟ್ಟಿದ್ದೀರಾ. ಕಾಂಗ್ರೆಸ್ ನಾಯಕರ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಗರಂ ಆಗಿದ್ದಾರೆ. ಈ ಅಧಿವೇಶನ ಏನ್ ಬಿಲ್ಗಳಿಲ್ಲ, ನಿಮ್ಮ ಮೇಲೆ ಒತ್ತಡ ಇಲ್ಲ, ಆರಾಮ್ಸೆ ಮಾಡಿ. ಕೂಲಾಗಿ ಎಲ್ಲದರಲ್ಲೂ ಅರ್ಜೆಂಟ್ ಆಗಿದ್ರಿ, ಇದು ಅರ್ಜೆಂಟ್ ಇಲ್ಲ ಏನೇನು. ಅದರಿಂದ ಅಲ್ಲ ಇಲ್ಲ ಅಲ್ಲ ನಗ್ನಗ್ತಾ ಇವತ್ತು ನಗ್ನಗ್ತಾ ಬಂದಿದ್ದೀರಾ, ನಗ್ನಗ್ತಾರ ಹೋಗ್ಬೇಕು ನೀವು ಇವತ್ತು ಪೂರ್ತಿ. ಅಧ್ಯಕ್ಷರೇ ಒಂದೇ ಕೆಲವೇ ವಿಚಾರ. ಈಗ ನಾವು ಗೌರವಾನ್ವಿತ ರಾಜ್ಯಪಾಲರನ್ನ ಬಹಳ ಗೌರವದಿಂದ ತಾವು ಹೋಗಿದ್ರಿ ಬ್ಯಾಂಡ್ ಓಡಿಸಿ ಬ್ಯಾಂಡ್ ಸೌಂಡ್ ಎಲ್ಲ ಮಾಡಿ ಕರ್ಕೊಂಬಂದ್ರಿ ತಾವೆಲ್ಲರೂ ಕೂಡ. ಅವರು ರಾಜ್ಯಪಾಲರ ಭಾಷಣವನ್ನ ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ದಾರೆ. ಕೊನೆಗೆ ಜೈ ಹಿಂದ್ ಅಂತ ಹೇಳಿದ್ದಾರೆ. ಹೋಗ್ಬೇಕಾದ್ರೆ ನೀವು ಜೊತೆಲಿ ಬಂದಂತ ಅಷ್ಟು ಜನ ನೀವು ಕರ್ಕೊಂಬರೋವಾಗ ಗೌರವಿತವಾಗಿ ಕರ್ಕೊಂಬಂದ್ರಿ. ಹೋಗ್ಬೇಕಾದ್ರೆ ನೀವ್ ಯಾರು ಅವ್ರ ಬೆಂಬಲಕ್ಕೆ ಬರ್ಲಿಲ್ಲ. ಯಾರು ಹೇಳಿದ್ದು? ನಾನೇ ಹೇಳ್ತಾ ಇದ್ದೀನಲ್ಲ, ವಿಡಿಯೋ ನೋಡಿ, ಅಧ್ಯಕ್ಷರೇ ನಾನು ನೀವು ದಾಖಲೆ ನೋಡಿನೇ ಮಾತಾಡಿ. ಇಲ್ಲಿ ವಿಡಿಯೋ ನೋಡಿ, ಇಲ್ಲಿ ಹರಿಪ್ರಸಾದ್ ಅವರು ಹೇಳಿದ್ದಾರೆ ನನ್ನ ಬಟ್ಟೆ ಎಲ್ಲ ಹರಿದಾಕ್ಬಿಟ್ರು ಅಂತ. ಅಲ್ಲ ಇರ್ಲಿ, ಬಟ್ಟೆ ಹರಿದಾಕಿದ್ರೆ ವಿಧಾನಸಭೆಯಲ್ಲಿ ಬಟ್ಟೆ ಹರಿದಾಕಿದ್ರೆ ದೊಡ್ಡ ವಿಚಾರ ಅಲ್ಲ ಅಧ್ಯಕ್ಷರೇ. ಒಬ್ಬ ಸದಸ್ಯ, ಸೀನಿಯರ್ ಸದಸ್ಯ, ಜನರಲ್ ಸೆಕ್ರೆಟರಿ ಆಗಿದ್ದವ್ರು ಕಾಂಗ್ರೆಸ್ ಪಾರ್ಟಿಗೆ, ಅವರೇ ಬಟ್ಟೆ ಹರಿದಾಕೊಂಡು ಅಲ್ಲ ಅವ್ರು ಹೇಳಿದ್ದು ಹರಿದಾಕಿದಾರೆ ಅಂತ. ಯಾರು ಹರಿದಾಕಿದ್ರು? ಅವ್ರ ಹೆಸರು ಹರಿಪ್ರಸಾದ್. ಹರಿ ಹರಿದೋಯ್ತು, ಪ್ರಸಾದದ್ದು ಹರಿದೋಯ್ತು, ಹರಿಪ್ರಸಾದ್ ಹರಿದೋಯ್ತು. ಅವ್ರ ಬಟ್ಟೆ ಹರಿದೋಯ್ತದೆ. ಅದನ್ನ ರೆಸ್ಪಾನ್ಸಿಬಿಲಿಟಿ ನೀವು ತಗೊಂಡು ಯಾರು ತಗೊಂಡ್ಬೇಕು? ನೀವೀಗ ಅವ್ರ ಅಧಿವೇಶನಕ್ಕೆ ನೀವೇನಾನ ಅಲ್ಲಿ ಹೋಗಿದ್ರೆ, ಮೇಲ್ಮನೆಗೆ ಹೋಗಿ ನೀವು ಕೂತ್ಕೊಂಡಿದ್ರೆ ಅಲ್ಲಿನ ಸಭಾಪತಿ ಆಕ್ಷನ್ ತಗೊಬೇಕಾಯ್ತು. ನೀವು ಒಬ್ಬ ಸದಸ್ಯನ ಬಟ್ಟೆ ಹರಿದು ಹಾಕಿದ್ರೆ, ನೀವು ಏನೂ ಆಗಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ಪೀಠಕ್ಕೆ ಅಗೌರವ ಆಗ್ತೈತೆ ಅಧ್ಯಕ್ಷರೇ. ಹೌದು, ಬಟ್ಟೆ ಅವರು ಮೀಡಿಯಾದಲ್ಲಿ ಹೋಗಿ ಏನ್ ಮಾತಾಡಿದ್ದಾರೆ ಗೊತ್ತೇನು? ಎಲ್ಲ ನನ್ನ ಬಟ್ಟೆ ಎಲ್ಲ ಹರಿದಾಕ್ಬಿಟ್ರು ಅಂತ ಹೇಳಿದ್ದಾರೆ, ಬಿಜೆಪಿ ಅವರು ಹರಿದಾಕಿದ್ರು ಅಂತ ಹೇಳಿದ್ದಾರೆ. ದಯವಿಟ್ಟು ನಿಮ್ಮ ಎಲ್ಲ ವಿಡಿಯೋಸ್ ಇದೆ, ಅವ್ರ ಹಿಂದೆ ಯಾರಿದ್ರು, ಅವ್ರ ಮುಂದೆ ಯಾರಿದ್ರು ಗೊತ್ತಾಗಬೇಕು. ನೀವು ಹೇಳ್ಬೇಕು. ಬಿಡಿ, ನೀವು ಕೊಡುವಂತ ರೂಲಿಂಗ್ ಏನಿದೆ ಇದು ರೆಕಾರ್ಡ್ಗೆ ಹೋಗುತ್ತೆ, ಬಹಳ ರೆಕಾರ್ಡ್ಗೆ ಹೋಗುತ್ತೆ. ನೀವು ಹಾಗೆ ಕೊಡಕ್ಕಾಗಲ್ಲ. ನಾಳೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಯಾರೇ ಗವರ್ನರ್ ಬರ್ಬೋದು. ನಾಳೆ ಡೆಮಾಕ್ರಸಿ, ನಾಳೆ ಪಾರ್ಟಿಗಳು ಬದಲಾಗ್ಬೋದು, ಪಾರ್ಟಿಗಳು ಬರ್ಬೋದು, ಎಲ್ಲ ಹೋಗ್ಬೋದು. ಆದ್ರೆ ಆ ಚೇರ್ ಇರ್ತತೆ, ಆ ಚೇರ್ ಇರುವಂತ ರೂಲ್ಸ್ ಇರ್ತತೆ, ನಿಯಮ ಇರ್ತತೆ, ಅದು ಹಾಗೆ ಇರ್ತತೆ. ನೀವು ಬದಲಾಗ್ಬೋದು, ನಾನು ಬದಲಾಗ್ಬೋದು, ರೂಲ್ಸ್ಗಳು ಬದಲಾಗಲ್ಲ, ಆ ಚೇರ್ ಬದಲಾಗಲ್ಲ. ಯಾರು ಪುಣ್ಯಾತ್ಮರು ಕೂತಿದ್ದಾರೆ, ಆ ಚೇರಿಂದ ನೀವು ಏನ್ ಕೊಡ್ತಿರೋ, ನಾಳೆ ಬೇರೆ ಯಾರಾದ್ರೂ ಗವರ್ನರ್ ಹಿಂಗ್ ಬಂದು ಹೋದಾಗ, ಗವರ್ನರ್ ಇವತ್ತೇ ಹಿಂಗೆ ತಳ್ಳಾಡಿದ್ದಾರೆ, ನಾಳೆ ಗವರ್ನರ್ಗೆ ಹಲ್ಲೆ ಮಾಡಿದ್ರೆ ಏನ್ ಮಾಡ್ತೀರಾ? ಹಲ್ಲೆ ಮಾಡಿದ್ರೆ ಏನ್ ಮಾಡ್ತೀರಾ ಹೇಳಿ? ನಿಮ್ಮ ಕಂಟ್ರೋಲ್ ಅಲ್ಲಿ ಬರುವಂತದ್ದು ಇದು. ಇವತ್ತು ಜನಗಣ ಮನ ಆಡ್ಲಿಲ್ಲ ಅಂತ ಎಚ್.ಕೆ. ಪಾಟೀಲ್ ಅವರು ಹೇಳಿದ್ರು. ಅಲ್ಲ ಇರ್ಲಿ, ಅವ್ರು ಹೇಳಿದ್ದಾರೆ. ಬಟನ್ ಏನಾದ್ರು ಗವರ್ನರ್ ಕೈ ಕೊಟ್ಟಿದ್ರ? ಆನ್ ಮಾಡಿ ಜನಗಣ ಆಡ್ರಪ್ಪ ಅಂತ. ಜೈ ಹಿಂದ್ ಅಂದ ತಕ್ಷಣ ಅವರು ಆನ್ ಮಾಡಬೇಕಾಗಿದ್ದು ಅವ್ರ ಕರ್ತವ್ಯ. ಗವರ್ನರ್ದು ಏನ್ ಬರ್ತದೆ ಇದ್ರಲ್ಲಿ ಪಾತ್ರ? ನೀವು ಅವ್ರನ್ನೆಲ್ಲ ಕರ್ಕೊಂಡೋಗಿ ಒಂದ್ ರೀತಿ ಅಬಲೆ ತರ ಮಾಡಾಕ್ಬಿಟ್ರು. ಅವ್ರು ಹೋಗ್ಬೇಕಾದ್ರೆ ನಾವು ನೋಡ್ತಾ ಇದ್ರಲ್ಲ, ಯಾರು ಇರ್ಲಿಲ್ಲ ಅವ್ರ ಜೊತೆ. ಈ ರೀತಿ ಒಂದ್ ರೀತಿ ಅಗೌರವ ಮಾಡಿ ಗವರ್ನರ್ಗೆ ಅವ್ರು ಯಾರ್ಯಾರು ಮಾಡಿದಾನೆ, ಎಚ್.ಕೆ. ಪಾಟೀಲ್ ಅವ್ರಿಗೆ ಹೇಳಿದೆ. ಅವರು ಈ ಸದನ ನೀವೆಂಗೆ ರೆಸ್ಪಾನ್ಸಿಬಿಲಿಟಿ ಇದೀರೋ, ಅವರು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಎಚ್.ಕೆ. ಪಾಟೀಲ್ ಅವ್ರದ್ದು. ಸಂಸದೀಯ ಸಚಿವರು, ಅದ್ರ ಜೊತೆಗೆ ಕಿರೀಟ ಇಟ್ಟಂಗೆ. ಸಂಸದೀಯ ಅನ್ನೋದೇ ಒಂದು ಪದವಿ, ಕಾನೂನು ಅನ್ನೋದು ಒಂದು ಕಿರೀಟ ಇದ್ದಂಗೆ. ಮಹಾರಾಜರಿಗೆ ಕಿರೀಟ ಇರ್ತದಲ್ಲ, ಹಂಗೆ ಕಿರೀಟ. ನೀವು ಎರಡೂ ಇಟ್ಕೊಂಡು ನೀವು ಗವರ್ನರ್ ಅವರು ಓದ್ಲಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಗಲಾಟೆ ಮಾಡಿದ್ದೀರಾ. ರೆಕಾರ್ಡ್ ಅಲ್ಲಿ ಇದೆ.
ಓಡೋದ್ರು ಅಂತ ಹೇಳ್ತಾ ಇದ್ದಾರೆ ಗವರ್ನರ್ನ. ಒಬ್ಬ ಲಾ ಮಿನಿಸ್ಟರ್ ಹಂಗೆ ಹೇಳಿದ್ರೆ ಯಾರು ಸದನದ ಯಾರೇ ಬೇರೆ ಯಾರಾದ್ರೂ ಮಾತಾಡಿ ಪರವಾಗಿಲ್ಲ ಅಶೋಕ್, ಆದ್ರೆ ಲಾ ಮಿನಿಸ್ಟರ್ ಆದವರು ನೀವು ಓಡೋಗ್ತಾ ಇದ್ದೀರಾ ಅಂತ ಗವರ್ನರ್ಗೆ ಹೇಳಿದ್ರೆ ಅದೆಲ್ಲ ರೆಕಾರ್ಡ್ ಇದೆ, ಆ ವಿಡಿಯೋ ಇದೆ. ಅದರಿಂದ ಇಲ್ಲಿ ಈ ತರ ಸಂಪ್ರದಾಯವನ್ನ ನಿಮ್ಮ ಅಧ್ಯಕ್ಷತೆ ಎಲ್ಲ ಆದರೆ ನಾನು ಹೇಳಿದ್ದೀನಿ, ನೀವು ಅಧ್ಯಕ್ಷರಿದ್ದೀರಾ ಈಗ, ನೀವೇ ಇರ್ರಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ನೀವು ತರಾತುರಿ ಇದ್ದಂಗೆ ಕಾಣ್ತಾ ಇತ್ತು ಅಲ್ಲೋಗಿ ಕೂತ್ಕೊಳಕ್ಕೆ. ಹೋಗಿ ಪರವಾಗಿಲ್ಲ, ನಮ್ದೇನು ಬೇಜಾರಿಲ್ಲ. ನಾವು ನಿಮ್ಮನ್ನ ಹೆಲ್ತ್ ಮಿನಿಸ್ಟರ್ ಆಗಿ ಹಿಂದೆನೂ ನೋಡಿದಿರಿ, ನೀವು ಮಾಡಿರೋ ಕೆಲಸನೂ ನೋಡಿದಿರಿ, ನಮ್ದೇನು ಬೇಜಾರಿಲ್ಲ. ಆದ್ರೆ ಇಲ್ಲಿ ಕೂತಿರೋವರೆಗೂ ನೀವು ಸಭಾಧ್ಯಕ್ಷರೇ, ಆ ಗೌರವ ಇದೆ ಎಲ್ಲರಿಗಿಂತ. ಇಲ್ಲೆಲ್ಲ CM ಕೆಳಗಡೆ ಕೂತಿದ್ದಾರೆ, ನಾನು ಕೆಳಗಡೆ ಕೂತಿದ್ದೀನಿ. ನೀವು ಮೇಲೆ ಚೇರ್ ಏನ್ ಹಾಕಿದ್ದಾರೆ ಅಂದ್ರೆ ಮೇಲ್ಪಂಕ್ತಿ ಹಾಕೊಡ್ಲಿ ಅಂತ ಹಾಕಿರೋದು. ಸಣ್ಣ ಗೌರವ ಕೊಡು ಉಳಿಬೇಕಿದೆಯಲ್ಲ, ಇದನ್ನು ನಾವು ಜೊತೆಯಲ್ಲಿ ಚರ್ಚೆ, ನಾವು ಪರಸ್ಪರ ನಾವು ಲೆಟ್ ಅಸ್ ಫೈಟ್ ಫಾರ್ ದ ಕಾಸ್, ನಾಟ್ ಫೈಟ್ ಬಿಟ್ವೀನ್ ಈಚ್ ಅದರ್. ನಾವು ಒಂದು ಉದ್ದೇಶ ಇಟ್ಟು ಅದಕ್ಕೆ ಈ ಸದನದ ನಮ್ಮ ಕಾಸ್ ಏನಿದೆ, ನಮ್ಮ ಘನತೆ, ರಾಜ್ಯಪಾಲರ ಘನತೆ, ಸಂವಿಧಾನದ ಘನತೆ, ಎಲ್ಲ ಘನತೆ ಉಳಿಬೇಕು. ಅದಕ್ಕೆ ಬೇಕು ಅದನ್ನು ನಾವು ಮಾಡಿಕೊಂಡು ಅದು ಆ ರೀತಿ ಜೊತೆಲಿ ಕೆಲಸ ಮಾಡುವ. ಸಭಾಧ್ಯಕ್ಷರೇ, ನಂದು ಒಂದೇ ಕನ್ಸರ್ನ್, ಆ ವಿಡಿಯೋ ಎಲ್ಲ ನೋಡಿದೆ ನಾನು, ಒಂದೊಮ್ಮೆ ಆ ಬಾಲಕೃಷ್ಣ ಅವರು ಹರಿಪ್ರಸಾದ್ ಅವರು ಅಡ್ಡ ಹಾಕುವಾಗ ಮಾರ್ಷಲ್ ಸೇನಾ ಅವರು ಅಕಸ್ಮಾತ್ ತಡಿದೇ ಇದ್ದಿದ್ರೆ, ಅಕಸ್ಮಾತ್ ಆ ನೂಕ ನಿರ್ಧಾರದಲ್ಲಿ ರಾಜ್ಯಪಾಲರದು ಅವ್ರು ಬರುವಾಗಲೇ ಅವ್ರದ್ದು ಆರೋಗ್ಯ ನಾವು ನೋಡ್ತಾ ಇದೆ, ಬಿದ್ದೋಗ್ಬಿಟ್ಟಿದ್ರೆ, ಅವ್ರ ಮೇಲೆ ಬಿದ್ದಿದ್ರೆ ಏನಾಗ್ತಾ ಇತ್ತು ನಮ್ಮ ಸದನ ಸ್ಥಿತಿ? ಅಲ್ಲ, ನೀವು ಒಂದ್ ಸೆಕೆಂಡ್ ಬಾಲಕೃಷ್ಣ ಕೂತ್ಕೊಳ್ಳಿ. ಆದ್ರೆ ಒಂದು ನಿಮಿಷ, ತಾವು ಹಿರಿಯ ಸದಸ್ಯರಿದ್ದೀರಿ. ಬಿಜೆಪಿಯವರೇ ಬಂದು ನನ್ನ ಶರ್ಟ್ ಇರ್ತಾರ ಬಿಜೆಪಿಯವರು. ಇನ್ನು ತಾವು ಸುರೇಶ್ ಹಿರಿಯ ಸದಸ್ಯ ಪ್ರಾಬ್ಲಮ್ ಹಾಗೆ ಹಾಗಿದ್ರೆ ಈಗ ಆಗ್ತದೆ. ಇದನ್ನೆಲ್ಲ ಲೆಕ್ಕಾಚಾರಕೊಂಡು ನಮ್ಗೆ ಮಾತಾಡ್ಲಿಕ್ಕೆ ಆಗ್ತದ? ವಾಟ್ ದ ಪ್ರಾಕ್ಟಿಕಲ್ ಅದನ್ನು ನಾವು ಅದು ನೋಡುವ. ನಾನು ಮತ್ತೆ ಹೇಳ್ತೇನೆ, ಲೆಟ್ ಅಸ್ ನಾಟ್ ಫೈಟ್ ಬಿಟ್ವೀನ್ ಈಚ್ ಅದರ್, ಲೆಟ್ ಅಸ್ ಫೈಟ್ ಫಾರ್ ದ ಕಾಸ್. ವಾಟ್ ಇಸ್ ದ ಕಾಸ್? ಸದನ ಗೌರವ ಉಳಿಬೇಕು, ನಮ್ಮ ರಾಜ್ಯಪಾಲ ಗೌರವ ಬೇಕು, ನಿಮ್ಮೆಲ್ಲರ ಗೌರವ ಉಳಿಬೇಕು. ಅದಕ್ಕೆ ಏನ್ ಬೇಕಾದ್ರೆ ಜಂಟಿಯಾಗಿ ನಾವು ಚರ್ಚೆ ಮಾಡುವ. ವಿಲ್ ಸಿ ಆನ್ ದಟ್, ಡೋಂಟ್ ವರಿ. ಅಲ್ಲ, ಯಾರ ಎಲ್ಲ ರೋಗಕ್ಕೆ ಮದ್ದಿದೆ, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ, ಡೋಂಟ್ ವರಿ. ಬೇಡ ಪ್ಲೀಸ್, ಚರ್ಚೆ ಬೇಡ ಪ್ಲೀಸ್. ನಾನು ಹೇಳ್ದೆ ಬಾಲಕೃಷ್ಣ ಅವರೇ, ನಾನು ಹೇಳ್ದೆ ಬಾಲಕೃಷ್ಣ ಹೇಳಿ ಪ್ಲೀಸ್, ನಾನು ಹೇಳ್ದಕ್ಕೆ ಹೇಳಿ ಬೇಡ. ಅದಕ್ಕೆ ನಾನು ಮತ್ತೆ ಹೇಳ್ದೆ ಕರೆದು ಮಾತಾಡ್ತೇನೆ. ಇಲ್ಲ, ಅವರು ಹೇಳ್ತಾರೆ ನಮ್ಮ ರಾಜ್ಯಪಾಲರು ಅಂತಾರೆ, ಅಂದ್ರೆ ರಾಜ್ಯಪಾಲರು ನಮಗೂ ಇಲ್ವಾ? ಬಾಲಕೃಷ್ಣ ಚರ್ಚೆ ಮಾಡ್ತಿರ್ತಾರೆ. ವಾಟ್ ಇಸ್ ದ ಡಿಸ್ಕಷನ್? ಬಾಲಕೃಷ್ಣ ಅವರೇ, ಆಯ್ತು ಕೂತ್ಕೊಳ್ಳಿ. ಅಧ್ಯಕ್ಷರೇ, ಎಲ್ಲರೂ ಬಂದಂತ ಮಾಡಿಲ್ಲ ನಾವು ವಿಡಿಯೋ ನೋಡಿ ಗೊತ್ತಾಗ್ತದೆ. ನಮ್ಮ ರಾಜ್ಯಪಾಲರು ಅಂದ್ರೆ ನೀವು ನಿಮ್ಗೆ ರಾಜ್ಯಪಾಲರು ಮಾಡ್ಕೊಂಡಿದ್ದೀರಿ. ಬಾಲಕೃಷ್ಣ ಯಾಕೆ ಚರ್ಚೆ ಮಾಡ್ತೀವಿ ಈಗ? ಬಾಲಕೃಷ್ಣ ಅವರೇ, ಆಯ್ತು, ಮತ್ತೆ ಮಾತಾಡಿ ನೀವು. ನೋಡಿ, ನೀವು ಹೆಲ್ತ್ ಕೇಳಿ. ಬಾಲಕೃಷ್ಣ ಅವರೇ, ಕಾರ್ಯಕಲಾಪ ನಡೆಸ್ಕೊಂಡ್ಬಿಟ್ಟು ಹೋಗಿ ಅಂತ ಕೇಳಿದೀವಿ, ನಾವೆಲ್ಲರೂ ತಳ್ಳಿದೀವ. ಬಾಲಕೃಷ್ಣ ಅವರೇ, ನಮ್ಮ ರಾಜ್ಯಪಾಲರು ಇವರು, ನಮ್ಮ ರಾಜ್ಯಪಾಲರು ಯಾರು ಮಾತಾಡ್ತಾರೆ? ಬಾಲಕೃಷ್ಣ ಅವರೇ, ಕೂತ್ಕೊಳ್ಬೇಕು. ಕೂತ್ಕೊಳ್ಳಿ ಚವನ್. ವಿಜೇಂದ್ರ ಅವರು ಮತ್ತೆ ಕೋನ ರೆಡ್ಡಿ ಅವರೇ, ನನಗೆ ಒಂದ್ ನಿಮಿಷ ಅವಕಾಶ ಒಂದು ಕೇಳಿ. ಈಗ ಇಲ್ಲ, ಆಯ್ತು, ಈಗ ನಿಮ್ಗೆ ಒಂದು ನಿಮಿಷ ಅಲ್ಲ, ನಮ್ಗೆ ಒಂದ್ ಸೆಕೆಂಡ್. ಇವರು ಕೂಡ ಈಗ ಗೋಪಾಲ್ ಒಂದ್ ಸೆಕೆಂಡ್ ನೋಡಿ. ಬಾಲಕೃಷ್ಣರೇ, ಯು ಡೋಂಟ್ ಬಿ ಎಂಟರ್ಟೈನ್ ಅಂಡ್ ಪೀಸ್. ಇಲ್ಲಿ ನಾ ಹೇಳ್ದಿ ಕೇಳಿ. ನಾನು ಒಂದ್ ಸೆಕೆಂಡ್ ನಾನು ಎಲ್ಲರಿಗೂ ಹೇಳಿಷ್ಟೇ, ದಯವಿಟ್ಟು ನೀವು ಇಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಕೊಡುವಂತ ವಾತಾವರಣ ಆಗೋದು ಬೇಡ.
ಇದು ಮೀಡಿಯಲ್ಲಿ ಜನರಿಗೆಲ್ಲ ಒಂದು ಈಗ ಯಾಕದು ಪಿಕ್ಚರ್ ಬೇರೆ ಬೇರೆ ಇದು ಎಂಟರ್ಟೈನ್ಮೆಂಟ್ ಟೈಮ್ ಪಾಸ್ ಆಗೋ ಒಂದು ರೀತಿಯಲ್ಲಿ ಪರಿಸ್ಥಿತಿ ಆಗಿದೆ ಈಗ ನಿಮ್ಮ ಮಾತಲ್ಲಿ ಇಲ್ಲಿ ಕೇಳುವಾಗ. ಒಂದು ಸೆಕೆಂಡ್ ಈಗ ವಿಚಾರ ಹೇಳಿದ್ರೆ ಒಂದು ನಿಮಿಷ ಇನ್ನೊಂದು ಎಂಟರ್ಟೈನ್ಮೆಂಟ್ ಈಗ ನಾನು ಹೇಳ್ದು ಕೇಳಿ, ಚರ್ಚೆ ಬೇಡ. ಒಂದು ಸೆಕೆಂಡ್, ಈಗ ಅವರು ಬಹಳ ಸ್ಪಷ್ಟವಾಗಿ ಅವರು ಮಾತಾಡಿದ್ದಾರೆ, ಲಾ ಮಿನಿಸ್ಟರ್ ಅವ್ರು ಮಾತಾಡಿದ್ದಾರೆ. ನಾವು ಚರ್ಚೆ ಮಾಡಿ, ನಾನು ಹೇಳಿದ್ದೇನಲ್ಲ, ನಾವು ಪರಸ್ಪರ ಕಚ್ಚಾಡೋದಲ್ಲ. ಏನು ಹೆಚ್ಚು ಕಮ್ಮಿ ಆಗಿದೆ, ಈ ಗೌರವ ಹೇಗುಲಿಬೇಕು, ರಾಜ್ಯಪಾಲ ಗೌರವ ಹೇಗುಲಿಬೇಕು. ರಾಜ್ಯಪಾಲರು ಅಂತ ಹೇಳಿದ್ರೆ ಇದು ರಾಜ್ಯದ ಪಾಲರು. ನೀವು ಅದು ಬಿಟ್ಟು ಅವ್ರು ಹಾಗೆ ಹೇಳಿದ್ರೆ ನಿಮ್ಗೆ ಏನಾಗ ಅವ್ರು ಏನು ಬೇಕಾದ್ರೆ ಹೇಳಿಯಪ್ಪ, ನಿಮ್ಗೇನು ಪ್ರಾಬ್ಲಮ್? ರಾಜ್ಯ ಹೆಸರು ಚೇಂಜ್ ಮಾಡ್ತಾರೆ? ಇಲ್ಲಲ್ಲ, ಒಂದ್ ಸೆಕೆಂಡ್ ಸುರೇಶ್ ಅವರೇ, ಸುರೇಶ್ ಅದಕ್ಕೆ ನಾನೆಲ್ಲ ಹೇಳ್ತೇನೆ ನೋಡಿ. ನಾವು ಕೆಲವೊಂದು ವಿಚಾರದಲ್ಲಿ ನಾವು ಪಕ್ಷ ಮೀರಿ ನಾವು ಆಲೋಚನೆ ಮಾಡಬೇಕು. ಯಾವುದು ಸರಿ ಯಾವ್ದು ತಪ್ಪು ನಿಮ್ಮ ಆತ್ಮಾವಲೋಕನ ಮಾಡಿಕೊಂಡು ನೀವು ಮಾತಾಡಬೇಕು. ಡಿಫೆಂಡ್ ಮಾಡಬೇಕಾದ್ರೆ ಹೇಗೆ ಬೇಕಾದ್ರೆ ಡಿಫೆಂಡ್ ಮಾಡೋದು ಏನು ಕಷ್ಟ ಇಲ್ಲ. ನೀವು ಈ ಕಡೆ ಮಾತಾಡಬೇಕು, ಹೇಗಾದ್ರೂ ಮಾತಾಡ್ಬೋದು, ಆ ಕಡೆ ಮಾತಾಡ್ಬೋದು, ಹೇಗಾದ್ರೂ ಮಾತಾಡ್ಬೋದು. ನಮ್ಗೆ ನೀವು ಬೇಕು, ನೀವು ಒಬ್ಬ ಜೊತೆಯಲ್ಲಿ ತಗೊಂಡು ಹೋಗ್ಬೇಕು, ಬಹಳ ಕಷ್ಟದ ಕೆಲಸ. ಆದ್ರೆ ಅದನ್ನು ಕೈ ಬಿಡಬಾರ್ದು. ನಿಮ್ಮ ಆತ್ಮಾವಲೋಕನ ಅನುಗುಣವಾಗಿ ಕೆಲವು ವಿಚಾರ ನೀವು ಚರ್ಚೆ ಆತ್ಮಾವಲೋಕನ ಮಾಡಿಕೊಳ್ಬೇಕು, ಇದಕ್ಕೆ ಹೇಳುವಂಥದ್ದು. ಆದ ಕಾರಣ ರಾಜ್ಯಪಾಲರಿಗೆ ನಾನು ಹೀಗೆ ಹೇಳಲಿಕ್ಕೆ ಹೋಗುದಿಲ್ಲ. ಸ್ಪಷ್ಟತೆ ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ. ಬರೀ ಡಿಫೆಂಡ್ ಮಾಡ್ಬೇಕಂದ್ರೆ ನೀವು ಚರ್ಚೆ ಮಾಡ್ಲಿಕ್ಕೆ ಹೋಗಬೇಡಿ. ಅದಕ್ಕಾಗಿ ನಾನು ಒಂದು ನಿಮಿಷ ಲಾ ಮಿನಿಸ್ಟರ್ ಒಂದು ಮಾತಾಡ್ತಾರೆ, ನೆಕ್ಸ್ಟ್ ನೀವು ಅವರು ಸ್ಟಾರ್ಟ್ ಮಾತಾಡಿ. ಕಂಪ್ಲೀಟ್ ಆಗಿದೆಲ್ಲ? ಇಲ್ಲ, ಈಗ ಅವ್ರು ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶ ಕೊಡಿ. ಅಧ್ಯಕ್ಷರೇ, ತಾವು ಹೇಳಿದ್ರಿ ರಾಜಕಾರಣ ಬಿಟ್ಟು ಅದರ ಮೇಲೆ ಯೋಚನೆ ಮಾಡಬೇಕು ಅಂತ. ಅದು ಫಸ್ಟ್ ನಿಮ್ಮಿಂದಾನೇ ಶುರು ಆಗಬೇಕು. ಥ್ಯಾಂಕ್ ಯು. ನಿಮ್ಮಿಂದಾನೇ ಶುರುವಾಗಬೇಕು ಅಂತ ನಾವು ಬಯಸ್ತೀವಿ. ಅದು ಒಂದು ಸಂಪ್ರದಾಯ ಅಂತ ಹೇಳಿದ್ರೆ, ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ. ಅವರು MLA, ನಾನು MLA. ಅವರು MLA, ನಾನು MLA. ಅವ್ರು ಮುಖ್ಯಮಂತ್ರಿ ಆದ ತಕ್ಷಣ ಸೀಟಲ್ಲಿ ಕೂತ ತಕ್ಷಣ ಅದು ಗೌರವನೇ ಬೇರೆ. ಬಾಲಕೃಷ್ಣ ಹೇಳ್ತಾ ಇದ್ದ, ನಾವು ಹೇಳಿದಿರಿ ನಮ್ಮ ಮುಖ್ಯಮಂತ್ರಿ ಅಂತ ಹೇಳಿದಿರಿ. ಕಾಂಗ್ರೆಸ್ ಅವರು ಅದನ್ನ ಏನ್ ಹೇಳ್ತಾರೆ? ಈಗ ನಾನೇ ಬೇಕಾದಷ್ಟು ಪ್ರನೌನ್ಸ್ ಮಾಡಿದ್ದೀನಿ. ಮಾತಾಡಬೇಡಿ, ನಾನೇ ಮಾಡಿದ್ದೀನಿ. ಅದಕ್ಕೆ ಅದರಿಂದ ಚರ್ಚೆ ಮಾಡಿ. ಇಲ್ಲಿ ನೋಡಿ ಅಧ್ಯಕ್ಷರೇ, ಇಲ್ಲಿ ನಾನು ತಮಗೆ ಹೇಳುವಂಥದ್ದು ಕ್ಲಿಯರ್ ಆಗಿ ರೂಲ್ ಬುಕ್ ಅಲ್ಲಿ ಇದೆ. ಈಗಾಗಲೇ ನಮ್ಮ ಅಶ್ವಥ್ ನಾರಾಯಣ ಅವರು ಕೂಡ ಹೇಳಿದ್ದಾರೆ. ಅದರಲ್ಲಿ ವಿಧಾನಸಭೆಯ ಮುಂದಿನ ಉಪವೇಶದಲ್ಲಿ ವಿಧಾನಸಭಾಧ್ಯಕ್ಷರು ಈ ಬಗ್ಗೆ ವ್ಯವಹರಿಸತಕ್ಕದ್ದು ಅಂತ. ಈಗ ಆಲ್ರೆಡಿ 24 ಗಂಟೆ ಆಗೋಯ್ತು. 24 ಗಂಟೆ ಆಯ್ತು. ಇದು ಬಹಳ ಸೀರಿಯಸ್. ಯಾಕಂದ್ರೆ ಈ ಸದನಕ್ಕೆ ಒಂದ್ ರೀತಿ ಕಪ್ಪು ಚುಕ್ಕೆ ಆಗೋಯ್ತು. ಯಾವತ್ತೂ ಈ ತರದ ಘಟನೆ ನಡೆದೇ ಇಲ್ಲ. ಕಪ್ಪು ಚುಕ್ಕೆ ಇದು ಸದನಕ್ಕೆ. ಆ ತಪ್ಪು ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಲ್ಲ. ಅದಕ್ಕೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಆಗ ಮಾತ್ರ ಸದನಕ್ಕೆ ಗೌರವ ಬರ್ತತೆ. ಆ ಶಿಕ್ಷೆ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.